18ನೇ ಸೀಸನ್ IPL ನಲ್ಲಿ RCB ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ. ತವರಿನಲ್ಲಿ ಸೋತ್ರು ಕೂಡ ಹೊರಗಡೆ ಗೆದ್ದು ಬ್ಯಾಲೆನ್ಸ್ ಮಾಡ್ತಾ ಇದೆ. ಆದರೆ RCB ಫ್ಯಾನ್ಸ್ ಮಾತ್ರ ಅದೊಬ್ಬ ಆಟಗಾರನ ಬಗ್ಗೆ ನಿಟ್ಟುಸಿರು ಬಿಡ್ತಿದ್ದಾರೆ. ಹರಾಜಿನಲ್ಲಿ ಆತನನ್ನ ಖರೀದಿ ಮಾಡದೆ ಇದ್ದಿದ್ದೇ ಒಳ್ಳೆಯದಾಯಿತು ಅಂತಿದ್ದಾರೆ. ಅಷ್ಟಕ್ಕೂ ಯಾರು ಆ ಆಟಗಾರ, ಈ ಸೀಸನ್ ಅಲ್ಲಿ ಹೇಗಿದೆ ಅವರ ಪರ್ಫಾರ್ಮೆನ್ಸ್ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮೆಗಾ ಹರಾಜಿನಲ್ಲಿ ಸಂಭಾವನೆ ಮೂಲಕ ಹೆಚ್ಚು ಸೌಂಡ್ ಮಾಡಿದ್ದು ರಿಷಬ್ ಪಂತ್ ಮತ್ತು ಶ್ರೇಯಸ್ ಅಯ್ಯರ್. ಪಂತ್ರನ್ನ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 27 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಮತ್ತೊಂದು ಕಡೆ ಶ್ರೇಯಸ್ ಅಯ್ಯರ್ ಮೇಲೆ ಪಂಜಾಬ್ ಕಿಂಗ್ಸ್ ತಂಡ ಬರೋಬ್ಬರಿ 26.75 ಕೋಟಿ ರೂಪಾಯಿ ಬಿಡ್ ಮಾಡಿತ್ತು. ಇವರ ಬಳಿಕ ವೆಂಕಟೇಶ್ ಅಯ್ಯರ್ ಕೂಡ ಸಾಕಷ್ಟು ಸುದ್ದಿಯಲ್ಲಿದ್ರು. ಯಾಕಂದ್ರೆ ವೆಂಕಿ ಮೇಲೆ KKR 23.75 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿತ್ತು. ವಿಷಯ ಅಂದ್ರೆ ಇದೇ ವೆಂಕಿ ಮೇಲೆ RCB ಕೂಡ ಜಿದ್ದಿಗೆ ಬಿದ್ದು ಬಿಡ್ ಕೂಗಿತ್ತು. 23.5 ಕೋಟಿವರೆಗೂ ಕೂಡ ಹರಾಜು ಕರೆದಿತ್ತು. ಆದ್ರೆ ಅಂತಿಮವಾಗಿ KKR ತಂಡವೇ ಮೇಲುಗೈ ಸಾಧಿಸಿತ್ತು. ಹೀಗೆ ಹೆಚ್ಚು ಮೊತ್ತ ಪಡೆದು ಕೋಲ್ಕತ್ತಾ ಸೇರಿದಂತ ವೆಂಕಿ ಈಗ ಕಂಪ್ಲೀಟ್ ಫ್ಲಾಪ್ ಆಗಿದ್ದಾರೆ. ಟಿವಿಯನ್ನ ಮಾರಿ ರಿಮೋಟ್ ಖರೀದಿಸಿದ KKR. ಎಸ್, ಮೆಗಾ ಹರಾಜಿಗೂ ಮುನ್ನ KKR ತಮ್ಮ ಚಾಂಪಿಯನ್ ನಾಯಕ ಶ್ರೇಯಸ್ ಅಯ್ಯರ್ ರನ್ನ ರಿಲೀಸ್ ಮಾಡಿ ಶಾಕ್ ಕೊಟ್ಟಿತ್ತು. ಹಾಗೆ ಹರಾಜಿನಲ್ಲೂ ಕೂಡ ಮತ್ತೆ ಖರೀದಿ ಮಾಡಿರಲಿಲ್ಲ. ಆದ್ರೆ ತಮ್ಮ ತಂಡದಲ್ಲೇ ಇದ್ದಂತ ವೆಂಕಟೇಶ್ ಅಯ್ಯರ್ ಮೇಲೆ ಮಾತ್ರ ಕೋಟಿ ಸುರಿದಿತ್ತು. 23.75 ಕೋಟಿ ರೂಪಾಯಿ ಕೊಟ್ಟು ಮರಳಿ ತಂಡಕ್ಕೆ ಕರೆಸಿಕೊಂಡಿತ್ತು. ಆದ್ರೆ ಇಷ್ಟೊಂದು ಹಣ ಪಡೆದ್ರೂ ಕೂಡ ವೆಂಕಟೇಶ್ ಅಯ್ಯರ್ ಈ ಸೀಸನ್ ನಲ್ಲಿ ಅಟ್ಟ ಫ್ಲಾಪ್ ಆಗಿದ್ದಾರೆ. ಸತತ ವೈಫಲ್ಯಗಳನ್ನು ಅನುಭವಿಸ್ತಾ ಇದ್ದಾರೆ. ವೆಂಕಟೇಶ್ ಅಯ್ಯರ್ ಆಡಿರುವಂತ 8 ಪಂದ್ಯಗಳಲ್ಲಿ 22.50 ಸರಾಸರಿಯಲ್ಲಿ ಕೇವಲ 135 ರನ್ಗಳನ್ನ ಕಲೆ ಹಾಕಿದ್ದಾರೆ. 60 ರನ್ ಅವರ ಅತ್ಯಧಿಕ ಸ್ಕೋರ್ ಆಗಿದೆ. ಆದ್ರೆ KKR ಬಿಟ್ಟು ಪಂಜಾಬ್ ಸೇರಿದಂತ ಶ್ರೇಯಸ್ ಅಯ್ಯರ್ 8 ಪಂದ್ಯಗಳಲ್ಲಿ 43.83 ಸರಾಸರಿಯಲ್ಲಿ 3 ಅರ್ಧಶತಕಗಳನ್ನ ಒಳಗೊಂಡಂತೆ 263 ರನ್ಗಳನ್ನ ಕಲೆ ಹಾಕಿದ್ದಾರೆ. ಸೊ ಶ್ರೇಯಸ್ ಅಯ್ಯರ್ ಅನ್ನ ಬಿಟ್ಟು ವೆಂಕಿ ಮೇಲೆ ಅಷ್ಟೊಂದು ಹಣ ಸುರಿದಿದ್ದಕ್ಕೆ ಫ್ಯಾನ್ಸ್ ಕೂಡ ಸಿಟ್ಟಾಗಿದ್ದಾರೆ. KKR ಫ್ರಾಂಚೈಸಿ ಟಿವಿಯನ್ನ ಮಾರಿ ರಿಮೋಟ್ ಅನ್ನ ಖರೀದಿ ಮಾಡಿದೆ ಅಂತ ಟ್ರೋಲ್ ಮಾಡ್ತಿದ್ದಾರೆ. ವೆಂಕಿ ಮೇಲೆ 23.50 ಕೋಟಿ ರು ಬಿಡ್ ಮಾಡಿದ್ದ RCB. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ RCB ಫ್ರಾಂಚೈಸಿ ಇದೇ ವೆಂಕಿ ಮೇಲೆ ಬರೋಬ್ಬರಿ 23.5 ಕೋಟಿ ರೂಪಾಯಿವರೆಗೂ ಕೂಡ ಬಿಡ್ ಮಾಡಿತ್ತು. ವೆಂಕಟೇಶ್ ಅಯ್ಯರ್ ಅವರ ಹೆಸರು ಹರಾಜಿಗೆ ಕರೆದಾಗ RCB ಫ್ರಾಂಚೈಸಿ ಸಖತ್ ಪೈಪೋಟಿ ಕೊಟ್ಟಿತ್ತು. 23.5 ಕೋಟಿ ರೂಪಾಯಿಗಳವರೆಗೂ ಕೂಡ ಹರಾಜು ಕರೆದಿತ್ತು. ಈ ಹರಾಜಿನಲ್ಲಿ RCB ಹಾಗೆ ಕೋಲ್ಕತ್ತಾ ನಡುವೆ ಭಾರಿ ಬಿಡ್ ಆಗಿತ್ತು. RCB ಕರೆದ ಬಿಡ್ ಮೇಲೆ KKR ಇನ್ನೂ ಕೂಡ 25 ಲಕ್ಷ ಹೆಚ್ಚು ಹರಾಜನ್ನ ಕರೆದಿತ್ತು. ಈ ವೇಳೆ RCB ಹಿಂದೆ ಸರಿದ ಕಾರಣದಿಂದಾಗಿ ವೆಂಕಟೇಶ್ ಅಯ್ಯರ್ಗೆ ಒಟ್ಟು 23.75 ಕೋಟಿ ರೂಪಾಯಿಗಳನ್ನ ನೀಡಿ ಕೋಲ್ಕತ್ತಾ ಖರೀದಿ ಮಾಡಿತ್ತು. ಇದರಿಂದ ವೆಂಕಟೇಶ್ ಅಯ್ಯರ್ ಮತ್ತೆ ತಮ್ಮ ತಂಡವನ್ನೇ ಸೇರ್ಕೊಂಡಿದ್ರು. ಆದ್ರೆ ಇಷ್ಟೊಂದು ಹಣ ಪಡೆದ್ರು ಕೂಡ ಅವರಿಂದ ಹೇಳಿಕೊಳ್ಳುವಂತ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. KKR ಈ ಸೀಸನ್ ಅಲ್ಲಿ 8 ಪಂದ್ಯಗಳನ್ನು ಆಡಿದ್ದು 3ರಲ್ಲಿ ಮಾತ್ರವೇ ಗೆಲುವು ಸಾಧಿಸಿದೆ. ಅಲ್ಲದೆ ಪಂಜಾಬ್ ವಿರುದ್ಧ 111 ರನ್ಗಳನ್ನ ಚೇಸ್ ಮಾಡೋಕ್ಕೂ ಆಗದೆ 95 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಈ ಮೂಲಕ ಹಾಲಿ ಚಾಂಪಿಯನ್ ತಂಡ ಅಭಿಮಾನಿಗಳಿಗೆ ಸಾಕಷ್ಟು ನಿರಾಸೆ ಮೂಡಿಸಿದೆ. 2024ರ IPL ನ ಚಾಂಪಿಯನ್ ತಂಡ KKR ಈ ಸಲ ಫ್ಲಾಪ್ ಆಗ್ತಾ ಇದೆ. ಸುನಿಲ್ ನರೈನ್, ರಿಂಕು ಸಿಂಗ್, ಆಂಡ್ರೆ ರಸೆಲ್, ಡಿಕಾಕ್, ಗುರ್ಬಾಜ್, ರಹಾನೆ ಅಂತ ಸ್ಟಾರ್ ಆಟಗಾರರ ದಂಡೆ ಇದ್ರೂ ಕೂಡ ಇಂಪ್ರೆಸಿವ್ ಇನ್ನಿಂಗ್ಸ್ ಬರ್ತಾ ಇಲ್ಲ. ಅದರಲ್ಲೂ KKR ತುಂಬಾನೇ ಹೋಪ್ಸ್ ಇಟ್ಟುಕೊಂಡಿದ್ದಂತ ವೆಂಕಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತಾಗಿದ್ದಾರೆ. ಈ ಕಾಸ್ಟ್ಲಿ ಆಟಗಾರನ ಆಟ ನೋಡಿದ ಮೇಲೆ RCB ಫ್ಯಾನ್ಸ್ ಅಂತೂ ನಿಟ್ಟುಸಿರು ಬಿಟ್ಟಿದ್ದಾರೆ. ನಮ್ಮ KL ರಾಹುಲ್ಗೆ 10 ಕೋಟಿವರೆಗೂ ಬಿಡ್ ಮಾಡಲಿಲ್ಲ RCB ತಂಡ, ಆದ್ರೆ ವೆಂಕಿ ಮೇಲೆ ಇಷ್ಟೊಂದು ಹಣ ಕೊಡೋಕೆ ರೆಡಿ ಆಗಿದ್ರಲ್ಲ ಅಂತ ಆಗ್ಲೇ ಆಕ್ರೋಶವನ್ನು ಹೊರಹಾಕಿದ್ರು. ಒಂದ್ ವೇಳೆ ಈತ ರೆಡ್ ಆರ್ಮಿಯನ್ನ ಸೇರಿದ್ರೆ ಬ್ಯಾಡ್ ಲಕ್ ಎಲ್ಲ ನಮ್ಮ ಟೀಮ್ಗೆ ಬಂದಿರೋದು ಅಂತ ಕಿಡಿಕಾರ್ತಾ ಇದ್ದಾರೆ. ಸೊ ನಿಮ್ಗೂ ಕೂಡ ವೆಂಕಟೇಶ್ ಅಯ್ಯರ್ RCBಗೆ ಬರದೇ ಇದ್ದಿದ್ದೇ ಒಳ್ಳೇದಾಯ್ತಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.